ಇನ್ನು ಆಟೋ ಚಾಲಕನೊಬ್ಬ ಆಟೋ ತುಂಬಾ ಶಿವಣ್ಣನ ಫೋಟೋ ಜೊತೆ ಕನ್ನಡದ ಸಾಧಕರ ಹೆಸರನ್ನ ಕೂಡ ಹಾಕೊಂಡಿದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದೀವಿ. ಆಟೋ ಚಾಲಕರ ಕನ್ನಡ ಪ್ರೇಮ ಇದು. ಶಿವಣ್ಣನ ಫೋಟೋದ ಜೊತೆಗೆ ಕನ್ನಡದ ಸಾಧಕರ ಫೋಟೋಗಳನ್ನ ಹಾಕೊಂಡಿರುವಂಥದ್ದು. ರಾಜ್ಕುಮಾರ್ ಫ್ಯಾಮಿಲಿಯ ಫೋಟೋಗಳಿದ್ದಾವೆ. ಹಾಗೆ ಆಲ್ಮೋಸ್ಟ್ ಕನ್ನಡದ ಸಾಧಕರ ಫೋಟೋಗಳನ್ನು ಹಾಕೊಳ್ಳಾಗಿದೆ. ವಿಷ್ಣುವರ್ಧನ್, ಶಂಕರ್ ನಾಗು ಎಲ್ಲರದ್ದು ಕೂಡ ಇದೆ. ಅವ್ರದ್ದು ಇವ್ರದ್ದು ಅಂತಲ್ಲ, ಎಲ್ಲ ಸ್ಟಾರ್ಸ್ದು ಕೂಡ ಇರುವಂಥ ಒಂದು ಕಂಪ್ಲೀಟ್ ಬ್ಯಾನರ್ ರೀತಿಯಲ್ಲಿ ಅವ್ರ ಫೋಟೋವನ್ನು ಚೇಂಜ್ ಮಾಡಿದ್ದಾರೆ. ಅವರ ಆಟೋವನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಅವರ ಕನ್ನಡ ಅಭಿಮಾನ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದು ಅದರಲ್ಲೇ ಗೊತ್ತಾಗ್ತದೆ. ಇನ್ನು ಆ ಚಾಲಕನನ್ನ ನಮ್ಮ ಪ್ರತಿನಿಧಿ ಗೀತಾ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಕೇಳೋಣ. ಎದೆ ತಟ್ಟಿ ಹೇಳುನ ಭಾರತೀಯನೆಂದು, ಗರ್ವದಿಂದ ಬಾಳುನ ಕನ್ನಡಿಗನೆಂದು, ಸಾವಿರ ಭಾಷೆ ನಾಲಿಗೆಯಲ್ಲಿ ಕಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ, ಸಾಯುವ ತನಕ ನಾ ಕನ್ನಡಿಗನಾಗಿರಲಿ. ಸೊ ಈ ರೀತಿಯ ಒಂದು ಅದ್ಭುತ ಸಾಲುಗಳ ಮೂಲಕ ಇಲ್ಲಿ ಒಂದು ಆಟೋ ವಿಶೇಷವಾದಂತಹ ಗಮನವನ್ನು ಸೆಳೀತಾ ಇದೆ. ಅದು ಶಿವಣ್ಣರವರ ಹುಟ್ಟುಹಬ್ಬದ ದಿನ ಅವರ ಮನೆಯ ಹತ್ತಿರ ಅವರಿಗೆ ಶುಭಾಶಯವನ್ನು ಕೋರೋದಕ್ಕೆ ಅಂತ ಈ ಒಂದು ಆಟೋ ವಿಭಿನ್ನವಾಗಿ ಒಂದಷ್ಟು ಕರ್ನಾಟಕದ ಪರಂಪರೆ, ಸೊ ಅದರ ಜೊತೆಗೆ ಸಾಹಿತಿಗಳು, ಕವಿಗಳು, ಜೊತೆಗೆ ಒಂದಷ್ಟು ಸಾಧನೆಗಳನ್ನು ಮಾಡಿರೋವಂಥ ಒಂದು ಫೋಟೋಸ್ಗಳನ್ನು ಈ ಒಂದು ಆಟೋಗಳ ಮೇಲೆ ಹಾಕಿಸಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಸೊ ಪ್ರತಿಯೊಂದು ಕನ್ನಡದ ಸಾಲುಗಳು ಇಲ್ಲಿ ಗಮನವನ್ನು ಸೆಳೆಯುತ್ತೆ. ಮುಖ್ಯವಾಗಿ ಎಲ್ಲ ಕನ್ನಡದ ನಟರುಗಳನ್ನು, ಕನ್ನಡದ ಒಂದು ಮುತ್ತು ರತ್ನಗಳನ್ನು ಈ ಒಂದು ಆಟೋಗಳ ಮೇಲೆ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಚಿಕ್ಕದಾಗಿದ್ರೂ ನೋಡೋದಕ್ಕೆ ಆಟೋ ಅಂದರೆ ಆ ಒಂದು ಆಕಾರ ಚಿಕ್ಕದಾಗಿರ್ಬೋದು, ಬಟ್ ಇದ್ರ ಮೇಲಿರುವಂತಹ, ಇದ್ರ ಒಳಗಡೆ ಇರುವಂತಹ ಫೋಟೋಗಳ ಸಂಖ್ಯೆ ಸಿಕ್ಕಾಪಟ್ಟೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಈ ಒಂದು ಆಟೋದಲ್ಲಿ ಮುಖ್ಯವಾಗಿ ನಾವು ಗಮನಿಸಬಹುದಾಗಿರುವಂಥದ್ದು ಅಂತ ಹೇಳಿದ್ರೆ, ದೊಡ್ಡ ಮನೆಗೆ ಒಂದು ಮುಡಿಪಾಗಿರುವಂಥದ್ದು ಅಂದರೆ ಶಿವಣ್ಣರವರು, ಅಣ್ಣ ಅವರು, ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು, ಇವರೆಲ್ಲರ ಫೋಟೋವನ್ನು ಮುಖ್ಯವಾಗಿ ಅವರು ಹಾಕ್ಕೊಂಡಿದ್ದಾರೆ. ಸೊ ಇವತ್ತು ಶಿವಣ್ಣ ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಅವರಿಗೆ ಶುಭಾಶಯವನ್ನು ಕೋರೋದಕ್ಕೆ ಅಂತ ಬಂದಿದ್ದಾರೆ. ಸೊ ಈಗ ಆ ಒಂದು ಆಟೋ ಮಾಲೀಕರು ನನ್ನ ಜೊತೆ ಇದ್ದಾರೆ. ಸೊ ಅವರನ್ನು ಮಾತಾಡ್ಸೋಣ. ಸರ್, ವಿಭಿನ್ನವಾಗಿ ವಿನ್ಯಾಸ ಮಾಡಿದ್ರ ಈ ಒಂದು ಆಟೋವನ್ನು, ಸೊ ಎಷ್ಟು ವಿಶೇಷ ಅನಿಸುತ್ತೆ ನಿಮಗೆ? ಶಿವರಾಜ್ ಕುಮಾರ್ ಆಗಲಿ, ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಅವರಿಂದನೇ ಕನ್ನಡ ಬೆಳೆದಿರೋದು, ಅವರಿಂದನೇ ಕನ್ನಡ ಹುಟ್ಕೊಂಡಿರೋದು. ಅವರಿದ್ದಕ್ಕೆ ನಾವು ಇಷ್ಟೊಂದು ಮುಂದೆ ನಾವು ಇದಾಗಿರೋದು. ಅದಕ್ಕೋಸ್ಕರ 13 ವರ್ಷದಿಂದ ನಾನು ಇದನ್ನ ಸಾಧನೆ ಮಾಡ್ಕೊಂಡು ಬಂದಿದ್ದೀನಿ ಮೇಡಮ್. ಯಾರು ನಿಮಗೆ ಇದಕ್ಕೆ ಸ್ಫೂರ್ತಿ ಮತ್ತು ಪ್ರೇರಣೆ ಅಂತ ಹೇಳಿದ್ರೆ? ಮೇಡಮ್ ಅವರೇ, ಏನು ಹೇಳ್ಬೇಕಂದ್ರೆ, ಯಾರೇನು ತೊಗೊಂಡೋಗಿ ಏನಲ್ಲ, ಏನೋ ಒಂದು ಬಿಟ್ಟು ಹೋದ್ರೆ ಇದೊಂದು ಅವ್ರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಆಗಲಿ ಪೊಲೀಸ್ನವರಾಗಲಿ ಯಾಕಂದರೆ ಅವರು ನಮ್ಮ ಸೇವೆ ಮಾಡ್ತಾಯಿದ್ದಾರೆ. ಏನಾಗಲಿ ಅವರು ಎಷ್ಟು ಸೇವೆ ಮಾಡ್ತಾ ಇದ್ದಾರೆ ಅದು ಹೇಳಬಾರ್ದು, ಅಷ್ಟೊಂದು ಸೇವೆ ಮಾಡ್ತಾರೆ. ಅವರು ಇರಬೇಕು. ಪ್ರತಿಯೊಬ್ಬರು ಡಾಕ್ಟ್ರಿಂದ ಹಿಡಿದು, ಲಾಯರಿಂದ ಹಿಡಿದು, ಆಮೇಲೆ ನಮ್ಮ KEBಯಿಂದ ಹಿಡಿದು, ಕಸ ಗೂಡಿಸಿ ತೊಗೊಂಡು ಇಂಥವ್ರು ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಬ್ಬರು ನಿಮ್ಮ ಮೀಡಿಯಾದಿಂದ ಹಿಡಿದು ಎಲ್ಲರೂ ಇದ್ದಾರೆ ಮೇಡಮ್ ಅವರು, ಅಷ್ಟೂರು ಇದ್ದಾರೆ ಇದರಲ್ಲಿ. ಇವತ್ತು ಶಿವಣ್ಣ ಅವರ ಹುಟ್ಟುಹಬ್ಬ ಇದೆ, ಇವತ್ತು ಬಂದಿದ್ದೀರಿ ಶುಭಾಶಯ ಕೋರಕ್ಕೆ. ಎಷ್ಟು ವರ್ಷಗಳಿಂದ ಬರ್ತಿದ್ದೀರಿ ಶಿವಣ್ಣ ಅವರಿಗೆ ಹುಟ್ಟುಹಬ್ಬ ಶುಭಾಶಯ ತಿಳಿಸೋದಕ್ಕೆ? ಮೇಡಮ್ ಅವರ, ನಾನು 45 ವರ್ಷದಿಂದ ಶಿವಣ್ಣ ಅವ್ರನ್ನ ಭೇಟಿಗೆ ಆಗಿಲ್ಲ ಮೇಡಮ್ ಅವರೇ, ನನಗಾಗಿಲ್ಲ. ಶಿವಣ್ಣ ಅವರಾಗಲಿ, ಆಮೇಲೆ ಪುನೀತ್ ಅವರಾಗಲಿ, ಪುನೀತ್ ಅವ್ರನ್ನ ಕಳ್ಕೊಂಬಿಟ್ವಿ ನಾವು. ಬಟ್ ಶಿವರಾಜ್ ಕುಮಾರ್ ನನಗೆ ಆಗಿಲ್ಲ. ಇವತ್ತು ಬಂದಿದ್ದೀನಿ ಮೇಡಮ್ ಅವರೇ, ನೋಡೋಣ ಅವ್ರು ಭೇಟಿ ಆಗ್ತಾರೋ ಇಲ್ಲ ನೋಡೋಣ ಅಂತ ಬಂದಿದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಒಂದು ಕಲಾ ಆರಾಧನೆ, ಕಲಾ ಸೇವೆ ಇದೇ ರೀತಿ ಮುಂದುವರಲಿ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಗೀತಾ, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18.